ವೆಲ್ಕಮ್ 2025ಗೆ ಕೌಂಟ್ ಡೌನ್ ಶುರುವಾಗಿದೆ. 2025 ಸ್ವಾಗತಿಸೋದಕ್ಕೆ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಯಾವಾಗ ರಾತ್ರಿ ಆಗುತ್ತೆ, ಯಾವಾಗ ಸಾಯಂಕಾಲ ಆಗುತ್ತೆ, ನಾವೆಲ್ಲ ಬೆಂಗಳೂರಿನಲ್ಲಿ ಬ್ರಿಗೇಡ್ ರೋಡ್ಗೆ ಹೋಗಬೇಕು, ಚರ್ಚ್ ಸ್ಟ್ರೀಟ್ಗೆ ಹೋಗಬೇಕು, MG ರೋಡ್ಗೆ ಹೋಗಬೇಕು ಅಂತ ತುಂಬ ಕಾತರದಿಂದ ಯುವ ಸಮೂಹ ಕಾಯ್ತಾ ಇದೆ. ಹೊಸ ವರ್ಷದ ಸಂಭ್ರಮಕ್ಕೆ ಬೆಂಗಳೂರು ಕೂಡ ರೆಡಿಯಾಗಿದೆ. ವೆಲ್ಕಮ್ 2025ಗೆ ಕೌಂಟ್ ಡೌನ್ ಶುರುವಾಗಿದೆ. ಹೊಸ ವರ್ಷದ ಸಂಭ್ರಮಕ್ಕೆ ಬೆಂಗಳೂರು ಕೂಡ ರೆಡಿಯಾಗಿದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕಮರ್ಷಿಯಲ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಅಂದರೆ ತುಂಬ ಜೋರು ಸೆಲೆಬ್ರೇಷನ್ ನಡೀತಕ್ಕಂಥ ಜಾಗಗಳು. ವೈಟ್ ಫೀಲ್ಡ್, ಹೆಬ್ಬಾಳ, ಯಲಹಂಕ ಸೇರಿದಂತೆ ಎಲ್ಲ ಕಡೆ ಸಡಗರ ಸಂಭ್ರಮ ಮನೆ ಮಾಡಿದೆ. ಸೊ ಹೇಗಿದೆ ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಮೆಗಾ ಗ್ರೌಂಡ್ ರಿಪೋರ್ಟನ್ನು ನಿಮಗೆ ನಾವು ಕೊಡ್ತಾ ಹೋಗ್ತೀವಿ, ತಯಾರಿಗಳು ಹೇಗಾಗಿದೆ ಅಂತಂದ್ಬಿಟ್ಟು. ಯಾಕೆಂದರೆ ಇದು ಕೇವಲ ಹೊಸ ವರ್ಷಾಚರಣೆ ಸಂಭ್ರಮ ಅಂತಲೇ ಅಲ್ಲ, ವಿಪರೀತ ಬಿಸ್ನೆಸ್ ನಡೀತಕ್ಕಂಥ ದಿನ ಇವತ್ತು. ಎಲ್ಲ ಫೀಲ್ಡಲ್ಲೂ ಕೂಡ ವಿಪರೀತ ಬಿಸ್ನೆಸ್. ಹಾಗಾಗಿ ಸಹಜವಾಗಿಯೇ ಬ್ರಿಗೇಡ್ ರೋಡ್, MG ರೋಡ್, ಕಮರ್ಷಿಯಲ್ ಸ್ಟ್ರೀಟ್ ಗ್ರಾಹಕರನ್ನು ಸೆಳೆಯೋದಕ್ಕೆ ಅಂತಲೇ ಈ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತ ವ್ಯಾಪಕವಾದ ಭದ್ರತೆಯನ್ನು ಒದಗಿಸಿರ್ತಕ್ಕಂಥದ್ದು. ಬರುವಂತಹ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು BMTC ಮತ್ತು ಮೆಟ್ರೋ ಸೇವೆ ವಿಸ್ತರಣೆಗೊಂಡಿರ್ತಕ್ಕಂಥದ್ದು. ಮತ್ತು ಹೆಣ್ಣುಮಕ್ಕಳಿಗೆ ತೊಂದರೆ ಆಗದೇ ಇರೋ ಹಾಗೆ ಕೆಲವು ಕ್ರಮಗಳು, ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದೇ ಇರೋ ಹಾಗೆ ಕೆಲವು ಕ್ರಮಗಳು ಎಲ್ಲವೂ ಕೂಡ ನಡೀತಾ ಇರೋದು ಒಂದೇ ಒಂದು ಕಾರಣ, 2024 ಕಳೆದು 2025ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹಾಗಾಗಿ ಆ ಒಂದು ದಿನ ಎರಡು ದಿನ ಹೊಸ ವರ್ಷಾಚರಣೆಯ ಖುಷಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಮದುವಣ ಗಿತ್ತಿಯಂತೆ ಸಿದ್ಧವಾಗಿದೆ. ಪೊಲೀಸರ ಭದ್ರತೆ ಕೂಡ ಜೋರಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮೇಲೆ ಪೊಲೀಸರು ಕಣ್ಗಾವಲನ್ನ ಇಟ್ಟಿದ್ದಾರೆ. 300 CCTV, ಜನಸಂದಣಿ ಪ್ರದೇಶಗಳಲ್ಲಿ ಡ್ರೋನ್ ಬಳಕೆ, 12 ಮಹಿಳಾ ಸೇಫ್ಟಿ ಐಲ್ಯಾಂಡ್, ಹೆಲ್ತ್ ಕೇರ್, ವಾಚ್ ಟವರ್ ನಿರ್ಮಾಣವಾಗಿದೆ. CRPF, KSRP ನಿಯೋಜನೆ, CCTVಗಳ ಅಳವಡಿಕೆಯಾಗಿದೆ. ಆಯ್ದ ಸ್ಥಳಗಳಲ್ಲಿ ಈ ಚೆನ್ನಮ್ಮ ಪಡೆ ಇದೆ. ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. 2000ಕ್ಕೂ ಹೆಚ್ಚು ಪೊಲೀಸರನ್ನು ಇವತ್ತು ಬೆಂಗಳೂರಲ್ಲಿ ನಿಯೋಜಿಸಲಾಗ್ತಾ ಇದೆ. ಪಬ್ಲಿಕ್ ಅಡ್ರೆಸ್ ಸಿಸ್ಟಮು, ಪೊಲೀಸ್ ಕಿಯೋಸ್ಕ್ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಹೆಚ್ಚುವರಿ ಬೀದ ದೀಪಗಳು, ಜೊತೆಗೆ ಸಂಚಾರಿ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದೇ ಇರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳು ಎಲ್ಲವನ್ನೂ ಕೂಡ ಪೊಲೀಸರು ಮಾಡಿಕೊಂಡಿರುವಂಥದ್ದು. ಕಾರಣ, ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರುವ ರೀತಿಯಲ್ಲಿ, ಯಾವುದೇ ಕಿರಿಕಿರಿಗಳಾಗದೇ ಇರುವಂತಹ ನಿಟ್ಟಿನಲ್ಲಿ ಮುಕ್ತವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ನಡೆಸಲಿ ಅಂಥೇಳಿ ಒಂದು ಕಡೆ ಸಾವಿರ ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿದಂತಹ ಸಂದರ್ಭದಲ್ಲಿ ಒಂದಿಷ್ಟು ಎಡವಟ್ಟುಗಳಾಗಲಿಕ್ಕೆ ಸಾಧ್ಯತೆ ಇದೆ. ಆ ಎಡವಟ್ಟುಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ಟೈಟ್ ಸೆಕ್ಯೂರಿಟಿಯನ್ನು ಅರೇಂಜ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇವತ್ತು ಒಂದೇ ದಿನ 2000 ಪೊಲೀಸರು ಕೆಲಸವನ್ನು ನಿರ್ವಹಿಸ್ತಾ ಇರುವಂಥದ್ದು. ಬೀದಿಯಲ್ಲೂ ಕೂಡ ಕಣ್ಗಾವಲನ್ನು ಇಡ್ತಾ ಇದ್ದಾರೆ. ಜನಾಂಗದವರು, ಯುವಕ ಯುವತಿಯರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದ್ರಿಂದ ಇಲ್ಲಿ ವ್ಯಾಪಕವಾದಂಥ ಒಂದು ರಕ್ಷಣಾ ವ್ಯವಸ್ಥೆಗಳನ್ನು ನಾವು ಕೈಗೊಂಡಿದ್ದೇವೆ. ಕಳೆದ ವರ್ಷಾನುವರ್ಷ ಇಲ್ಲಿ ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಆಗಿರ್ತಕ್ಕಂಥ ಇದರ ಆಧಾರದ ಮೇಲೆ ಸ್ವಲ್ಪ ಸುಧಾರಣೆಗಳನ್ನು ಕೂಡ, ಬದಲಾವಣೆಗಳನ್ನು ಕೂಡ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇರ್ತೇವೆ. ಎಲ್ಲ ರೀತಿಯಲ್ಲಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಜ್ಜಾಗಿದ್ದಾರೆ. ಅವಶ್ಯವಿರತಕ್ಕಂತಹ CR ಇರ್ಬೋದು, KSRP ಇರ್ಬೋದು, ಅದನ್ನೆಲ್ಲ ನಾವು ಡಿಪ್ಲಾಯ್ ಮಾಡಿದ್ದೇವೆ. ಜೊತೆಗೆ ಹೋಮ್ ಗಾರ್ಡ್ಸ್ಗಳನ್ನು ಕೂಡ ತೆಗೆದುಕೊಳ್ತಾ ಇದ್ದೇವೆ. ಮತ್ತು ಬಹುಮುಖ್ಯವಾಗಿ ಇಲ್ಲಿ CCTV ಕ್ಯಾಮ್ರಾಗಳ ಒಂದು ಅಳವಡಿಕೆ. ಈಗ ಇಲ್ಲಿ ಇರ್ತಕ್ಕಂಥ CCTV ಕ್ಯಾಮ್ರಾಗಳ ಜೊತೆಗೆ ತಾತ್ಕಾಲಿಕವಾಗಿ ಸುಮಾರು 300ಕ್ಕೂ ಹೆಚ್ಚು CCTV ಕ್ಯಾಮ್ರಾಗಳನ್ನು ಇಲ್ಲಿ ಅಳವಡಿಸಲಾಗ್ತಾ ಇದೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಂಟ್ರೋಲ್ ರೂಮನ್ನು ಕೂಡ ನಾವಿಲ್ಲಿ ಮಾಡಿದ್ದೇವೆ. ಜೊತೆಗೆ ಇಲ್ಲಿ ಎಲ್ಲ CCTV ಕ್ಯಾಮ್ರಾಗಳನ್ನು ನಮ್ಮ ಕಮಾಂಡ್ ಸೆಂಟರ್ ಕೂಡ ನಾವು ಕನೆಕ್ಟ್ ಮಾಡ್ಕೊಂಡಿದ್ದೇವೆ. ಸೊ ಅಲ್ಲಿ ನಾವು ಅದರ ಆಧಾರದ ಮೇಲೆ ವಿಡಿಯೋ ಅನಾಲಿಟಿಕ್ಸು, ಫೇಶಿಯಲ್ ರೆಕಗ್ನಿಷನು, ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನಿಷನ್ ಅವನ್ನೆಲ್ಲ ಮಾಡಲಿಕ್ಕೆ ನಮಗೆ ಅನುಕೂಲ ಆಗ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸರು ಇಲ್ಲಿ ಒಂದು ಹೊಸ ವರ್ಷಾಚರಣೆ ನಿಮಿತ್ತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಾಚ್ ಟವರ್ಗಳನ್ನು ಹಾಕ್ತಾ ಇದ್ದೇವೆ, ಸೇಫ್ಟಿ ಐಲ್ಯಾಂಡ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಜೊತೆಗೆ ಆಸ್ಪತ್ರೆ ಸಿಬ್ಬಂದಿಗಳನ್ನು ಒಳಗೊಂಡಂತೆ ಫಸ್ಟ್ ಏಡ್ ಬಾಕ್ಸ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಸೊ ಈ ರೀತಿ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳು ಇಲ್ಲಿ ಆಗ್ತಾ ಇದ್ದಾವೆ. ಆಗಿರ್ತಕ್ಕಂಥ ಎಲ್ಲ
ಇದು ಘಟನೆಗಳನ್ನು ಅವಲೋಕಿಸಿ ಬೇರೆ ಬೇರೆ ಕ್ರಮಗಳನ್ನು ನಾವು ಕೈಗೊಂಡಿದ್ದೇವೆ. ಏಕಮುಖ ಸಂಚಾರ ವ್ಯವಸ್ಥೆ ಪಾದಚಾರಿಗಳು ಕೂಡ ಅನ್ವಯ ಆಗುತ್ತೆ. ಒಂದೇ ಕಡೆಯಿಂದ ಅವರು ಬರಬೇಕಾಗ್ತದೆ ಮತ್ತು ಕೆಳಗಡೆ ಅಲ್ಲಿ ಒಬ್ಬರೇ ಜಂಕ್ಷನ್ನಲ್ಲಿ ಯಾರಿಗೂ ಕೂಡ ಅಲ್ಲಿ ಸೇರಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅಲ್ಲಿಂದ ಮುಂದೆ ಅವರು ಹೋಗಬೇಕಾಗ್ತದೆ, ಎಡಕ್ಕೆ ಅಥವಾ ಬಲಕ್ಕೆ ಅಥವಾ ಮೇಲ್ಗಡೆ ಅವರು ಹೋಗಬೇಕಾಗುತ್ತೆ. ಜೊತೆಗೆ ಮೆಟ್ರೋ ಸ್ಟೇಷನ್ ಏನಿದೆ ನಮ್ಮ MG ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನಲ್ಲಿ ಇರ್ತಕ್ಕಂಥ MG ರೋಡ್ ಮೆಟ್ರೋ ಸ್ಟೇಷನ್, ಅದನ್ನು ಕೂಡ 11 ಗಂಟೆ ರಾತ್ರಿ ನಂತರದಲ್ಲಿ ಅದನ್ನು ಕೂಡ ಕ್ಲೋಸ್ ಮಾಡಲಾಗ್ತದೆ. ಯಾಕೆಂದರೆ ಅಲ್ಲಿ ಜನದಟ್ಟಣೆ ಜಾಸ್ತಿ ಆಗೋದ್ರಿಂದ ಒಂದು ರೀತಿಯ ಸ್ಟ್ಯಾಂಪಿಂಗ್ ಟೈಪ್ ಸಿಚುವೇಶನ್ ಹಿಂದಿನ ವರ್ಷಗಳಲ್ಲಿ ಆಗಿದ್ದನ್ನು ಗಮನಿಸಿ ಅದನ್ನು ಮಾಡಲಾಗಿದೆ. ಎಲ್ಲ ಅಂಶಗಳನ್ನು ಸಾರ್ವಜನಿಕರು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಒಟ್ಟಾರೆಯಾಗಿ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ತಕ್ಕಂಥದ್ದು, ನಿಮ್ಮ ವರ್ಷಾಚರಣೆ ಒಂದು ಮಿತಿಯಲ್ಲಿ ಇರಲಿ, ಕಾನೂನಿನ ಚೌಕಟ್ಟಿನ ಒಳಗಡೆ ಇರಲಿ ಮತ್ತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಒಂದು ಸೆಲೆಬ್ರೇಷನ್ ಅಥವಾ ನಿಮ್ಮ ಒಂದು ಆಚರಣೆ ಏನಿದೆ ಅದು ಬೇರೆಯವರಿಗೆ ಯಾವುದೇ ರೀತಿಯಾದಂಥ ತೊಂದರೆ, ಅನಾನುಕೂಲತೆ ಅಥವಾ ಕಷ್ಟವನ್ನು ಕೊಡದೇ ರೀತಿಯಲ್ಲಿ ನೀವು ಸೆಲೆಬ್ರೇಟ್ ಮಾಡಿ ಅಂತ ನಾವು ಕೇಳ್ಕೊಳ್ತೇವೆ. ಈಗಷ್ಟೇ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೆಲವು ಮಾಹಿತಿಯನ್ನು ಕೊಟ್ಟರು. ಕರೆಕ್ಟ್ ಅದು. ನಿಮ್ಮ ವರ್ಷಾಚರಣೆ ಬೇರೆಯವರಿಗೆ ತೊಂದರೆ ಆಗದಿರಲಿ, ನಿಮ್ಮ ವರ್ಷಾಚರಣೆ ಕಾನೂನಿನ ಚೌಕಟ್ಟಿನ ಒಳಗಿರಲಿ, ನಿಮ್ಮ ವರ್ಷಾಚರಣೆ ಅಂತಕ್ಕಂಥದ್ದು ಬೇರೆಯವರಿಗೆ ಕಿರಿಕಿರಿ ಆಗದಿರಲಿ ಅಂತಕ್ಕಂಥದ್ದು ಸಾರಾಂಶ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಇಬ್ಬರು ಪ್ರತಿನಿಧಿಗಳು ನನ್ನ ಜೊತೆ ಇವಾಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಲೋಕೇಶ್ ಮತ್ತು ನಾಗೇಶ್ ಇಬ್ಬರು ಕೂಡ. ಮೊದಲಿಗೆ ನಾನು ಲೋಕೇಶ್ನ ಮಾತನಾಡಿಸ್ಬಿಡ್ತೀನಿ. ಲೋಕೇಶ್, ಈಗ ಬೆಂಗಳೂರಿನ ಪ್ರಮುಖ ಹೊಸ ವರ್ಷಾಚರಣೆಯ ಸ್ಪಾಟ್ ಅಂತಂದರೆ ಅದು MG ರೋಡು, ಬ್ರಿಗೇಡ್ ರೋಡು, ಕಮರ್ಷಿಯಲ್ ಸ್ಟ್ರೀಟ್. ಸೊ ಸಾಕಷ್ಟು ಪೊಲೀಸರು ಕೂಡ ರೆಸ್ಟ್ರಿಕ್ಷನ್ಸನ್ನು ಹಾಕಿದ್ದಾರೆ, ಕ್ರಮಗಳನ್ನು ತಗೊಂಡಿದ್ದಾರೆ. ಅಂತಿಮ ಹಂತದ ಸಿದ್ಧತೆ ತಯಾರಿ ಎಲ್ಲ ಹೇಗೆ ನಡೆದಿದೆ ಅಂತ? ಅರವಿಂದ್, ಅಂತಿಮ ಹಂತದ ಸಿದ್ಧತೆ ಈಗಾಗಲೇ ಎಲ್ಲ ರೀತಿಯಲ್ಲಿ ಆಗಿರುವಂಥದ್ದು. ಏನೆಲ್ಲ ಸೆಟಪ್ ಬೇಕೋ ಅದೆಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬ್ರಿಗೇಡ್ ರಸ್ತೆಯಲ್ಲಿ ಈಗಾಗಲೇ CCTVಗಳನ್ನು ಅಳವಡಿಕೆ ಮಾಡಿರುವಂಥದ್ದು. ಸುಮಾರು 800ಕ್ಕೂ ಹೆಚ್ಚು CCTVಗಳನ್ನು ಅಳವಡಿಕೆಯ ಜೊತೆಗೆ ಜಗಮಗಿಸುವಂಥ ಲೈಟಿಂಗ್ಸ್ಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಸುಮಾರು 15 ಲಕ್ಷ ಖರ್ಚು ಮಾಡಿ ಲೈಟಿಂಗ್ಸ್ಗಳನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಲ್ಲದೆ ಇಲ್ಲಿ ಪೊಲೀಸರ ನಿಯೋಜನೆ ಕೂಡ ಮಾಡಲಾಗುತ್ತೆ. ಮತ್ತೆ ಇಲ್ಲಿ ಓಡಾಡುವಂಥ ಚಲನವಲನಗಳನ್ನು ಪತ್ತೆ ಮಾಡಲಿಕ್ಕೂ ಕೂಡ ಇಲ್ಲಿ ಪೊಲೀಸರಿಗೆ ಟೇಬಲ್ಗಳನ್ನು ಕೂಡ ಅಳವಡಿಕೆ ಮಾಡಿರುವಂಥದ್ದು. ಇದರ ಮೇಲೆ ನಿಂತು ಪೊಲೀಸರು ಇಲ್ಲಿ ಆಗ್ತುವಂಥ ಚಟುವಟಿಕೆಗಳನ್ನು ಅವರು ಗಮನಿಸ್ತಾ ಇರ್ತಾರೆ. ಅಲ್ಲಲ್ಲಿ ಗಲಾಟೆಗಳಾದರೆ ಚದುರಿಸುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತೊಂದು ಪ್ರಮುಖವಾದಂಥ ಅಂಶ ಅಂತಂದರೆ, ಈ ಬ್ರಿಗೇಡ್ ರಸ್ತೆಯಲ್ಲಿ ಸೆಲೆಬ್ರೇಷನ್ ಆಗೋ ಕಾರಣದಿಂದಾಗಿ ಈ ಭಾಗದಿಂದ MG ರಸ್ತೆಗೆ ಹೋಗುವಂಥ ಮೆಟ್ರೋ ಸ್ಟೇಷನ್ ಅನ್ನ ಕ್ಲೋಸ್ ಮಾಡಿರುವಂಥದ್ದು. ಸದ್ಯಕ್ಕೆ ಸಂಜೆ 8 ಗಂಟೆ ನಂತರ ಚರ್ಚ್ ಸ್ಟ್ರೀಟ್ ಭಾಗ ಇರ್ತಕ್ಕಂಥ MG ರಸ್ತೆಯ ಸ್ಟೇಷನ್ ಕ್ಲೋಸ್ ಆಗುತ್ತೆ. ಇಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಡಲ್ಲ. ಮಧ್ಯರಾತ್ರಿ 3 ಗಂಟೆ ನಂತರ ಮೆಟ್ರೋ ಸ್ಟೇಷನ್ ಓಪನ್ ಆಗುತ್ತೆ. ಸದ್ಯ ಇಲ್ಲಿ ಚರ್ಚ್ ಕಡೆಗೆ ವಾಕರ್ಸ್ ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ. ಮತ್ತೊಂದು ಅಂತಂದ್ರೆ, ಸೇಫ್ಟಿ ಐಲ್ಯಾಂಡ್ಗಳನ್ನ ಅಲ್ಲೇ ಪಕ್ಕದಲ್ಲಿ ಮಾಡಿರುವಂತ ಗಮನಿಸ್ತಾ ಹೋಗ್ತಾ ಇದ್ರ. ಆ ಸೇಫ್ಟಿ ಐಲ್ಯಾಂಡ್ಗಳಲ್ಲಿ ಮಧ್ಯಾಹ್ನ ನಂತರ ಫಸ್ಟ್ ಏಡ್ ಚಿಕಿತ್ಸೆ ಕೊಡ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿ ಬಂದು ಜಾಯಿನ್ ಆಗ್ತಾರೆ. ಅಲ್ಲಿ BBMP ಸಿಬ್ಬಂದಿ ಕೂಡ ಬಂದು ಜಾಯಿನ್ ಆಗ್ತಾರೆ. ಈ ರೀತಿಯಾಗಿ ಬ್ರಿಗೇಡ್ ರಸ್ತೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ರಸ್ತೆ ಉದ್ದಕ್ಕೂ ಕೂಡ ತಾವು ಗಮನಿಸಬಹುದಾಗಿದೆ. ಲೈಟಿಂಗ್ಸ್ಗಳನ್ನ, ಕಲರ್ಫುಲ್ ಲೈಟಿಂಗ್ಸ್ಗಳನ್ನ ಅಳವಡಿಕೆಯನ್ನ ಮಾಡಿರುವಂಥದ್ದು. ಈ ರೀತಿಯಾಗಿ ಬ್ರಿಗೇಡ್ ರಸ್ತೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅಂತೇಳಿ ಪೊಲೀಸರ ನಿಯೋಜನೆ ಜೊತೆಗೆ CCTV ಕ್ಯಾಮ್ರಾ, ಕಮಾಂಡ್ ಸೆಂಟರ್ಗಳನ್ನ ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅಲ್ಲಲ್ಲಿ ಸೇಫ್ಟಿ ಐಲ್ಯಾಂಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿರುವಂಥದ್ದು. ಚರ್ಚ್ ಸ್ಟ್ರೀಟ್ ಕಡೆಗೆ ಸೇಫ್ಟಿ ಐಲ್ಯಾಂಡ್ ಒಂದಾಯ್ತು, ಬ್ರಿಗೇಡ್ ರೋಡ್ನ ಪಕ್ಕದಲ್ಲೇ ಮತ್ತೊಂದು ಸೇಫ್ಟಿ ಐಲ್ಯಾಂಡ್ ಅನ್ನ ಗಮನಿಸ್ತಾ ಹೋಗ್ತಾ ಇದ್ದಾರೆ. ಆ ಭಾಗದಲ್ಲಿ ಪೊಲೀಸರು ಇರ್ತಾರೆ, ವೈದ್ಯಕೀಯ ಸಿಬ್ಬಂದಿನೂ ಕೂಡ ಇರ್ತಾರೆ. ಇಲ್ಲಿ ಏನಾದರೂ ಕುಡಿದ ಮತ್ತಿನಲ್ಲಿ ಅಥವಾ ಇನ್ನಿತರ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಅವ್ರನ್ನ ಇಲ್ಲಿ ಕೂರಿಸ್ಕೊಳ್ಳುವಂಥದ್ದು. ಆ ರೀತಿಯಾದಂಥ ಒಂದು ಸೇಫ್ಟಿ ಐಲ್ಯಾಂಡ್ ಅನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಯಾರು ಕೂಡ ವೆಹಿಕಲ್ ಅನ್ನ ನಿಲ್ಲಿಸಬಾರ್ದು. ಆ ಕಾರಣಕ್ಕೋಸ್ಕರ ಇಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಸಂಜೆ ನಂತರ ಇಲ್ಲಿ ಓಡಾಟಕ್ಕೆ ಮಾತ್ರ ಅವಕಾಶ ಇರುತ್ತೆ. ವೆಹಿಕಲ್ಗಳ ಓಡಾಟಕ್ಕೆ ಬಂದಾಗುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಮಧ್ಯಾಹ್ನ 3-4 ಗಂಟೆ ನಂತರ ವೆಹಿಕಲ್ಗಳ ಓಡಾಟವನ್ನ ನಿಷೇಧವನ್ನ ಮಾಡ್ತಾರೆ. ಪೊಲೀಸ್ ಸಹಾಯ ಕೇಂದ್ರವನ್ನು ಇಲ್ಲಿ ಓಪನ್ ಮಾಡಿರುವಂಥದ್ದು. ಬ್ರಿಗೇಡ್ ರಸ್ತೆಯಲ್ಲಿ ಪೊಲೀಸ್ ಹೆಲ್ಪ್ ಡೆಸ್ಕ್ ಅನ್ನ ಇಲ್ಲಿ ಓಪನ್ ಮಾಡಿದ್ದಾರೆ. ಇಲ್ಲಿ ಯಾವುದಾದ್ರೂ ಸಮಸ್ಯೆ ಆದ್ರೆ ಮಂದಿಲ್ಲಿ ವ್ಯವಸ್ಥೆ ಏನಂದ್ರೆ ಸಾರ್ವಜನಿಕರು ಬಂದು ತಮ್ಮ ಕುಂದುಕೊರತೆಗಳನ್ನು ಕೂಡ ಹೇಳ್ಕೊಳ್ಬಹುದು. ಸಮಸ್ಯೆ ಆದ್ರೆ ಅವರ ಸಹಾಯವನ್ನು ಕೂಡ ತೆಗೆದುಕೊಳ್ಬಹುದು. ಈ ರೀತಿ ಬ್ರಿಗೇಡ್ ರಸ್ತೆಯ ಉದ್ದಕ್ಕೂ ಕೂಡ CCTVಗಳ ಅಳವಡಿಕೆ, ಸೇಫ್ಟಿ ಐಲ್ಯಾಂಡ್ಗಳನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಅರವಿಂದ್, ಈಗ ನನ್ನ ಕೊಲೀಗ್ ನಾಗೇಶ್ನ ಮಾತನಾಡ್ಸೋಣ. ನಾಗೇಶ್, ಈಗ ಕಮಾಂಡ್ ಕಂಟ್ರೋಲ್ ರೂಮ್, ಹೊಸ ವರ್ಷಾಚರಣೆ ಅಂತಂದರೆ ತುಂಬ ಜನ ಹೆದರ್ತಾರೆ ಹೊರಗಡೆಗೆ ಬರೋದಕ್ಕೆ. ಹಾಗಾಗಿ ಸಾರ್ವಜನಿಕರ ಹಿತರಕ್ಷಣೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸರ ಕ್ರಮಗಳು ಏನು, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ಬೋದಾ ಅಂತ? ಅರವಿಂದ್, ಹೊಸ ವರ್ಷ ಆಗಮನಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವ ಹಿನ್ನೆಲೆಯಲ್ಲಿ
ಬೆಂಗಳೂರಿನ MG ರೋಡ್ ಸುತ್ತಮುತ್ತ ಪೊಲೀಸರು ಸಾಕಷ್ಟು ಭದ್ರತೆಗೆ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂಥದ್ದು. ನಾನು ಭದ್ರತೆಗೆ ವಿಶೇಷವಾಗಿ ಈ ಬಾರಿ ಕಮಾಂಡ್ ಕಂಟ್ರೋಲ್ ವೆಹಿಕಲ್ ಅನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಕಮಾಂಡ್ ಕಂಟ್ರೋಲ್ ವೆಹಿಕಲ್ ಅನ್ನು ಪೊಲೀಸರು ಭದ್ರತೆಯ ದೃಷ್ಟಿಯಿಂದ ನಿಯೋಜನೆ ಮಾಡಿರುವಂಥದ್ದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಆ ಕ್ಯಾಮ್ರಾ ಏರ್ ಮಾಡಿರುವಂಥ ಕ್ಯಾಮ್ರಾ 360 ಡಿಗ್ರಿಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ನಲ್ಲಿ ಜನಸಂದಣಿ ಇರುವಂಥ ಜಾಗದಲ್ಲಿ ಈ ಒಂದು ಕ್ಯಾಪ್ಚರ್ ಆಗುತ್ತೆ. ಆ ಒಂದು ದೃಶ್ಯಾವಳಿಗಳಿಗೂ ಕೂಡ ಈ ಕ್ಯಾಮ್ರಾದಲ್ಲಿ ಸೆರೆಯಾಗುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಪೊಲೀಸರು ಈ ಬಾರಿ ಕಂಟ್ರೋಲ್ ವೆಹಿಕಲ್ ಅನ್ನು ನಿಯೋಜನೆ ಮಾಡಿರುವಂಥದ್ದು. ಜೊತೆಗೆ ಸುಮಾರು MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಜನಸಂದಣಿ ಆಗತ್ತೆ ಅನ್ನುವಂಥ ಕಾರಣಕ್ಕಾಗಿ 2000ಕ್ಕೂ ಅಧಿಕ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಜೊತೆಗೆ ಅದರ ಜೊತೆಗೆ ಮಹಿಳೆಯರು ಮಕ್ಕಳು ಎಲ್ಲರೂ ಇರ್ತಾರೆ ಅನ್ನುವಂಥ ಕಾರಣಕ್ಕಾಗಿ ವಿಶೇಷವಾಗಿ ರಾಣಿ ಚೆನ್ನಮ್ಮ ಪಡೆಯನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಸುಮಾರು 2000ಕ್ಕೂ ಅಧಿಕ ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿರುವಂಥದ್ದು. ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಈ ಬಾರಿ ಹೊಸ ವರ್ಷ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರದು ಅನ್ನುವ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಭದ್ರತೆಗೆ ದೊಡ್ಡ ಮಾಡ್ಕೊಂಡಿರುವಂಥದ್ದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ಕಮಾಂಡ್ ಕಂಟ್ರೋಲ್ ರೂಮ್ನಲ್ಲಿ ದೃಶ್ಯಾವಳಿಗಳು ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸೆರೆ ಆಗುತ್ತೆ ಅನ್ನುವಂಥ ದೃಶ್ಯಾವಳಿಗಳು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. 360 ಡಿಗ್ರಿಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಷ್ಟೇ ಲಕ್ಷ ಜನರು ಇದ್ರೂ ಕೂಡ ಈ ಒಂದು ಕ್ಯಾಮರಾದಲ್ಲಿ ಸೆರೆ ದೃಶ್ಯಾವಳಿಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬಹಳ ಪ್ರಮುಖವಾಗಿ ಈ ಬಾರಿ ಒಂದು ಉಗ್ರರ ಒಂದಷ್ಟು ಅನುಮಾನಗಳು ಕೂಡ ಇರೋದ್ರಿಂದ ಪೊಲೀಸರು ಯಾವುದೇ ರೀತಿಯ ಅಹಿತಕರ ಘಟನೆ ಆಸ್ಪದ ನೀಡದಂತೆ ಬೆಂಗಳೂರಿನ MG ರೋಡ್, ಸ್ಟ್ರೀಟ್ ಮತ್ತು ಈ ಸುತ್ತಮುತ್ತ ಭಾಗದಲ್ಲಿರುವಂಥ ಯಾವುದೇ ರೀತಿಯ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಎಷ್ಟೇ ಜನರು ಸೇರಿದ್ರು ಕಿಡಿಗೇಡಿಗಳ ಕೃತ್ಯ ಆ ಒಂದು ಕ್ಯಾಮ್ರಾದಲ್ಲಿ ಸೆರೆಯಾಗುವಂಥ ವ್ಯವಸ್ಥೆಯನ್ನು ಈ ಬಾರಿ ಈ ಕಮಾಂಡ್ ಕಂಟ್ರೋಲ್ ವೆಹಿಕಲ್ ಮೂಲಕ ಪತ್ತೆ ಮಾಡಲಿಕ್ಕೆ ಬೆಂಗಳೂರು ಪೊಲೀಸರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿರುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅರವಿಂದ್. ರೈಟ್, ಥ್ಯಾಂಕ್ ಯು ಲೋಕೇಶ್ ಮತ್ತು ನಾಗೇಶ್, ಇಬ್ಬರಿಗೂ ಕೂಡ ಧನ್ಯವಾದ. ಇದೆಲ್ಲ ಯಾತಕ್ಕೆ ನಾವು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅಂತಂದರೆ, ಯಾವುದೇ ರೀತಿ ಭಯ ಪಡಬೇಡಿ. ನೀವೇನಾದರೂ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದಾದರೆ ಖಂಡಿತ ಹೋಗಿ. ಪೊಲೀಸರು ಕೂಡ ಗರಿಷ್ಠ ಮುನ್ನೆಚ್ಚರಿಕೆಯನ್ನು ತಗೊಂಡಿದ್ದಾರೆ.